ಒಳ್ಳೆ ಪ್ರಶ್ನೆ ಕೇಳಿ ಸರ್. ಮ್ಯಾಕ್ಸು ಬಿಡುಗಡೆ ಆಗ್ತಾ ಇದೆ, ಎಲ್ರಿಗೂ ಒಂದು ಸಡಗರ. ನಿಮ್ಮ ಸಿನಿಮಾ ಬರ್ತಾ ಇದೆ ಅಂದರೆ ಒಂದು ಅಭಿಮಾನಿಗಳಿಗೊಂದು ತುಂಬ ಖುಷಿಯಾದಂಥ ವಾತಾವರಣ. ನಿಮ್ಗೆ ಆಲ್ರೆಡಿ ಒಂದು ವೈಫ್ ಗೊತ್ತಾಗಿರ್ತದೆ ಜನಗಳಿಗೆ. ಅಲ್ಲ, ಒಂದು ವೈಬ್ ಹಾಂ, ಹೇಗೆ ಅನ್ನಿಸ್ತಾ ಇದೆ ಸರ್? ಆ್ಯಕ್ಚುಲಿ ಏನಿದೆ ಸರ್, ಅವ್ರು ನೀವು ಸಂಭ್ರಮ ಅಂತ ನೀವೇ ಹೇಳಿದ್ರಿ, ಅದರಲ್ಲೇ ಖುಷಿ ಇದೆ ಅಷ್ಟೇ. ನನಗೆ ಎಲ್ಲ ಗೊತ್ತಾಗ್ತಾ ಇರೋದು ಬರೀ ಇದರಲ್ಲಿದ್ದೀನಿ ನಾನು ಎಲ್ಲೂ ಅಂತ ಟು ಡೀಪ್ ರೂಟೆಡ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇಲ್ಲ. ನನಗೇನಂತ ನೋಡಲ್ಲ, ತೋರಿಸಿದ್ದು ನೋಡ್ತಾ ಇರ್ತೀನಿ ಅಷ್ಟೇ. ಐ ಡೋಂಟ್ ನೋ. ನೀವು ಹೇಳಿದ್ದು ಇನ್ನೂ ಖುಷಿಯಾಗಿದೆ. ಐ ಹೋಪ್ ಇಟ್ ಇಸ್ ದ ಸೇಮ್. ಎಸ್ ಸರ್, ಅಂದರೆ ಪ್ರತಿ ವೇದಿಕೆಯಲ್ಲೂ ನೀವು ಹೇಳೋಂಥ ಮಾತಂದರೆ, ನಾನು ಕೇಳುವಂಥ ಪ್ರತಿ ಕತೆ, ನಾನು ಮಾಡುವಂಥ ಪ್ರತಿ ಪಾತ್ರ ಅದು ಸಿನಿಮಾಗೆ ಪ್ರತಿ ಸಾರಿನೂ ಹೊಸದಾಗಿರುತ್ತೆ. ಹೀಗಾಗಿ ನಾನು ಪ್ರತಿಯೊಂದು ಸಿನಿಮಾನು ಫಸ್ಟ್ ಸಿನಿಮಾ ಅಂತಲೇ ಸೆಲೆಬ್ರೇಟ್ ಮಾಡ್ತೀನಿ ಅಂತಂದ್ರಿ. ಅದನ್ನು ಈ ಮ್ಯಾಕ್ಸಲ್ಲಿ ಹೇಗೆ ಅಪ್ಲಿಕೇಬಲ್ ಆಗುತ್ತೆ ಸರ್, ಅಂದರೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ? ಅಲ್ಲ, ದಿಸ್ ಇಸ್ ನ್ಯೂ ಟು ಮೀ ಸರ್. ಈ ಸ್ಕ್ರಿಪ್ಟ್ ನನಗೆ ಹೊಸದು, ಒಂದು ರಾತ್ರಿ ಕತೆ ಅನ್ನೋದೇನಿದೆ ನನಗೆ ಹೊಸದು. ಅದರಲ್ಲಿ ಮೇಯ್ನ್ಲಿ ಒನ್ ನೈಟ್ ಸ್ಟೋರಿ ಅಂತ ಬಂದಾಗ ಇದರ್ ಇಟ್ ಇಸ್ ಅ ಲವ್ ಸ್ಟೋರಿ ಇರುತ್ತೆ, ಇಲ್ಲ ಹಾರರ್ ಥ್ರಿಲ್ಲರ್ ಇರುತ್ತೆ, ಇಲ್ಲ ಒಂದು ಯಾವುದೋ ಸಮಥಿಂಗ್ ಲೈಕ್ ದಟ್ ಆ ಜಾನ್ರದಲ್ಲಿ ಇರುತ್ತೆ. ದಿಸ್ ಇಸ್ ದ ಫಸ್ಟ್ ಟೈಮ್ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಒನ್ ನೈಟ್ ಸ್ಟೋರಿ ಬಂದಿರೋದು ನನಗೆ. ಆ್ಯಂಡ್ ಡೀಪ್ ರೂಟೆಡ್ ಕಮರ್ಷಿಯಲ್. ಪ್ಲಸ್ ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ದ ಪರ್ಪಸ್ ಆಫ್ ದ ಫಿಲ್ಮ್. ಈ ಸಿನಿಮಾದಲ್ಲಿ ಒಂದು ಕಮರ್ಷಿಯಲ್ ಅಂತ ತಕ್ಷಣ ಬರೀ ಫೈಟ್ಸ್ ಡ್ಯಾನ್ಸ್ ಅಂತ ಬರೋದಿಲ್ಲ. ಇದು ಸಿನಿಮಾ ಒಂದು ಪರ್ಪಸ್ ಇದೆ. ಆ ಪರ್ಪಸ್ ವೈ ದ ಕ್ಯಾರೆಕ್ಟರ್ ಇಸ್ ಲೈಕ್ ದಟ್, ಅವ್ರು ಯಾಕೆ ಆ ಥರ ಮಾಡ್ತಾರೆ ಅವರು ಅಂತ ನನಗದು ಇಷ್ಟ ಆಯಿತು. ಆ್ಯಂಡ್ ಬಹಳ ದೊಡ್ಡ ಬಡ್ಜೆಟ್ಗಳು ಸಿನಿಮಾನೇ ಡಿಸ್ಕಷನ್ ನಡೆಯುವಾಗ ಮಧ್ಯದಲ್ಲಿ ಒಂದು ಸಿಂಪಲ್ ಒಂದು ಕತೆ ಬಂತು ನನಗೆ, ವಿಚ್ ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಟು. ಸಿಂಪಲ್ ಅಂದ ತಕ್ಷಣ ನಾನು ಹೇಳ್ತಾ ಇರೋದು, ಬಡ್ಜೆಟ್ಸಲ್ಲಿ ಏನೋ ಒಂದು ಪ್ರಪಂಚ ಕ್ರಿಯೇಟ್ ಮಾಡಬೇಕು, ಅದಕ್ಕೊಂದು ಕ್ಯಾರೆಕ್ಟರ್ ತೊಗೊಂಡೋಗ್ಬೇಕು, ಅದ್ರೊಳಗಡೆ ಆ ಪ್ರಪಂಚದ ಒಳಗಡೆ ಎಲ್ಲರನ್ನೂ ಹಾಕಿ ಒಂದು ಸಿನಿಮಾ ವಿಕ್ರಾಂತ್ ತೊಗೊಳೋ ಥರ ಅಂದ್ಕೊಳ್ಳೋದು. ಆ ಥರ ಇಲ್ಲದೆ ಇವತ್ತಿನ ಸಿನಿಮಾ. ಸೊ ಆಸ್ ಸಿಂಪಲ್ ಆಸ್ ಟುಡೇ ಸ್ಟೋರಿ ಅನ್ನೋದೊಂದಿತ್ತು. ದಟ್ಸ್ ವಾಟ್ ಐ ಇಂಪ್ರೆಸ್ಡ್ ಮೀ ಆ್ಯಂಡ್ ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಟು. ಬಟ್ ಅಟ್ ದ ಸೇಮ್ ಟೈಮ್ ಇದು ಬಂದಿದ್ದು ಆ ಸ್ಕ್ರೀನ್ ಪ್ಲೇ ಸ್ಪೀಡ್ ಆ್ಯಂಡ್ ದ ಕ್ಯಾರೆಕ್ಟರೈಸೇಷನ್ಸ್ ನನಗೆ ತುಂಬ ಇಷ್ಟ ಆಯಿತು ಸರ್. ಜೊತೆಗೆ ವಿಜಯ್ ಚಂದ್ರ ಅವರು ರೀಸೆಂಟಾಗಿ ಹೇಳ್ತಾ ಇದ್ರು, ಅಂದರೆ ಅವ್ರದ್ದೊಂದು ಶಾರ್ಟಲ್ಲಿ ಜಸ್ಟ್ ವಾಯ್ಸ್ ಓವರ್ಲ್ಯಾಪ್ ಆಗುತ್ತಂತೆ. ಅವ್ರು ತಮ್ಮ ಮುಗಿದ ತಕ್ಷಣ ಹೋಗಿ ಕ್ಯಾರವನ್ ಕೂತಿರಂತೆ. ಬಟ್ ವೆನ್ ಇಟ್ ಕಮ್ಸ್ ಟು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಬೇಕಾದಾಗ ಅವ್ರನ್ನ ವಾಪಸ್ ಕರೆಸಿ ಒಂದು 5 ಕ್ಯಾಮ್ರಾದಲ್ಲಿ ಅವ್ರನ್ನ ರೆಕಾರ್ಡ್ಸ್ ಮಾಡಿಸಿ, ಅಂದರೆ ಅಷ್ಟು ಸೆನ್ಸ್ ಆಫ್ ಹ್ಯೂಮರ್ ಇರುವಂಥ ಒಬ್ಬ ವ್ಯಕ್ತಿ ಪ್ರತಿಯೊಬ್ಬ ಕಲಾವಿದನಿಗೂ ಸಿಗಬೇಕಾದಂಥ ಜಸ್ಟಿಫಿಕೇಶನ್ ಸಿಗಬೇಕು ಅನ್ನೋಂಥ ನಿಟ್ಟಲ್ಲಿ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾರೆ ಅಂದರು. ಈ ಥರದ ಕನ್ವಿಕ್ಷನ್ ಪಾಯಿಂಟ್ ಆಫ್ ವ್ಯೂ ಸುದೀಪ್ ಅವರಿಗೆ ಕೀಪ್ ಆನ್ ಅದು ಹಂಟ್ ಮಾಡ್ತಾರೆ ಸರ್, ಅದು ಯಾಕೆ ಅಂತ? ಪ್ರಶ್ನೆ ಸೀರಿಯಸ್ಲಿ ನಾಟ್ ಬೀಂಗ್ ಸರ್, ಅಂದರೆ ಒಂದು ಶಾರ್ಟಲ್ಲಿ ವಿಜಯ್ ಚಂದ್ರ ಅವ್ರದ್ದು ಬರೀ ವಾಯ್ಸ್ ಓವರ್ಲ್ಯಾಪ್ ಆಗಿ ಸಾಕಿತ್ತಂತೆ. ಬಟ್ ಅವ್ರು ಮುಗಿಸಿ ಕ್ಯಾರವನ್ ಹೋದ ತಕ್ಷಣ ಪುನಃ ನೀವು ಅವ್ರನ್ನ ಕರೆಸಿ 5 ಡೈಮೆನ್ಷನಲ್ಲಿ ಕ್ಯಾಮ್ರಾದಲ್ಲಿ ಅವ್ರನ್ನ ಕ್ಯಾಪ್ಚರ್ ಮಾಡೋ ಥರ ಆಗಿ ಅದನ್ನು ಡಬ್ಬಿಂಗಲ್ಲಿ ಬಂದಾಗ ಅವರು ಸಕ್ಕ ಸೆಲೆಬ್ರೇಟ್ ಮಾಡಿರಂತೆ. ಈ ಥರದ ಸೆನ್ಸ್ ಆಫ್ ಹ್ಯೂಮರು ನಮ್ಗಳಿಗೆ ಗೊತ್ತಾಗಲ್ಲ, ಇವನ್ ಕೆಲವು ಡೈರೆಕ್ಟರ್ಗಳಿಗೆ ಗೊತ್ತಾಗಲ್ಲ. ಬಟ್ ಅದು ಸುದೀಪ್ ಅವರು ಅದನ್ನು ನೀಟಾಗಿ ಹ್ಯಾಂಡಲ್ ಮಾಡಿ ನಮಗೆ ಕೊಡಬೇಕಂತ ಜಸ್ಟಿಫಿಕೇಶನ್ ಕೊಟ್ಟರು ಅಂತಂದ್ರೆ ಸರ್, ಈ ಥರದ ಕನ್ವಿಕ್ಷನ್ ಸುದೀಪ್ ಅವ್ರಲ್ಲಿ ಕೀಪ್ ಆನ್ ಅದು ಮಾಡ್ತಾ ಇರುತ್ತೆ. ಇದಕ್ಕೊಂದು ಸ್ಟ್ರಾಂಗ್ ರೀಸನ್ ಏನು ಸರ್? ನನಗೆ ನೀವು ಹೇಳಿರೋ ಶಾರ್ಟ್ ಆ್ಯಕ್ಷನ್ ನನಗೆ ನೆನಪು ಬರ್ತಾ ಇಲ್ಲ, ಯಾವುದು ಇಲ್ಲ, ನನಗೆ ನೆನಪು ಬರ್ತಾ ಇಲ್ಲ. ಬಟ್ ಆನ್ ಸೆಟ್ಟಲ್ಲಿ ಇಟ್ ಇಸ್ ಇಂಪಾರ್ಟೆಂಟ್ ಅಲ್ಲ. ಪ್ರತಿಯೊಬ್ಬರದ್ದು ಒಂದು ಪಾತ್ರ ಕಾರಣ ಇರೋದಕ್ಕೆ ಬರೆದಿರ್ತೀವಿ ನಾವು ಕಥೆಯಲ್ಲಿ. ಅದು ಸರಿ ಬಂದ್ರೇ ಸಿನಿಮಾ. ಎಲ್ಲರೂ ಅವ್ರವ್ರದ್ದು ಕರೆಕ್ಟಾಗಿ ಬರಬೇಕಾಗುತ್ತೆ. ಅದರಲ್ಲಿ ಏನಾಗುತ್ತೆ, ಕ್ಯಾಪ್ಚರಿಂಗ್ ಅಂತ ಬಂದಾಗ ಸಪೋಸ್ ಇವಾಗ ಏನಾಗಿದೆ, ಒನ್ ನೈಟ್ ಇರೋದ್ರಿಂದ ಎವ್ರಿಥಿಂಗ್ ಇಸ್ ಲಿಂಕ್ಡ್. ಸೊ ಅದು ಬೇಕಾಗುತ್ತೆ ಸಮ್ಟೈಮ್ಸ್. ಇವಾಗ ಅವ್ರು ಎಲ್ಲ ಡೈಲಾಗಿಗೆ ಇಲ್ಲಿ ಫೋನಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರೂ ಅದು ಹೇಗೆ ಯಾವ ಸ್ಪೀಡಲ್ಲಿ ಮಾತಾಡಿರ್ತಾರೆ ತೋರಿಸ್ಬಿಡಿ ಇವ್ರಿಗೆ ಒಂದು ಸಲ, ಅದಕ್ಕೆ ಕರೆಕ್ಟಾಗಿ ರಿಯಾಕ್ಟ್ ಮಾಡಲಿ ಇವರು. ಸೊ ಅವ್ರದ್ದೊಂದು ಸೆನ್ಸ್ ಆಫ್ ಹ್ಯೂಮರ್ ಇರುತ್ತೆ. ಸಮ್ಟೈಮ್ಸ್ ಸೆನ್ಸ್ ಆಫ್ ಹ್ಯೂಮರ್ ಕ್ಯಾನ್ ಬಿ ಡೈಲಾಗ್ ಟೈಮಿಂಗ್ ಇರ್ಬೋದು, ಕಟಿಂಗ್ ಟೈಮಿಂಗ್ ಇರ್ಬೋದು. ಸೊ ಡಿಪೆಂಡಿಂಗ್ ಆನ್ ದಟ್ ಐ ವುಡ್ ಹ್ಯಾವ್ ಸಜೆಸ್ಟೆಡ್ ದಟ್ಸ್ ಅಬೌಟ್ ಇಟ್. ಸರ್, ಮ್ಯಾಕ್ಸ್ ಅಂದರೆ ಏನು ಸರ್? ಸಿನಿಮಾ ಹೆಸರು ಸರ್. ಗೊತ್ತಾಯ್ತು ಸರ್, ಅದು ಅರ್ಥ ಗೊತ್ತಾಗಿದೆ ಸರ್. ಸಿನಿಮಾ ನೋಡಿ ಸರ್. ಅದರಲ್ಲಿ 2-3 ಸತಿ ಹೇಳಿದ್ದೀನಿ, ಅರ್ಜುನ್ ಮಹಾಕ್ಷಯ್ ಅಂತ ಅವ್ರ ಹೆಸರು. ದ ಅದರ್ ಸೈಡ್ ಆಫ್ ದ ಫೀಲ್ಡ್ ಅವ್ರನ್ನ ಕರೆಯೋದು, ಭಯದಲ್ಲಿ ಕರೆಯೋದು ಮ್ಯಾಕ್ಸ್ ಅಂತ. ಸೊ ದಟ್ಸ್ ವಾಟ್ ಇಟ್ ಇಸ್. ಇಟ್ಸ್ ಕ್ವೈಟ್ ಒಂದು ಥ್ರೆಟ್ ಅನ್ನೋ ಥರ ಇರುತ್ತೆ ಸಿನಿಮಾದಲ್ಲಿ. ಮ್ಯಾಕ್ಸ್ ಬಂದರು ಅಂದರೆ ಒಂಥರ ದೆಲ್ ಬಿ ಲಿಟಲ್ ವರಿಡ್ ದಟ್ ಈಸ್ ಇದೇರ್. ಸೊ ಅರ್ಜುನ್ ಮಹಾಕ್ಷಯ್ ಇನ್ ಶಾರ್ಟ್ ಅಕ್ಕ ಇಟ್ಸ್ ಕಾಲ್ಡ್ ಮ್ಯಾಕ್ಸ್, ವಿಚ್ ಇಸ್ ಮ್ಯಾಕ್ಸಿಮಮ್ ಅಂತಲೇ ಯೂಸ್ ಮಾಡಿ ಲಿರಿಕಲಿ ಮಾಡ್ಯಾರ.